ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ನೋಡೋಣ. ಹಳ್ಳಿ ಕಡೆ ಎಲ್ಲರೂ ಕೂಡ 5:30ಗೆಲ್ಲ ಎದ್ದು ಬಿಡ್ತಾರೆ. ನಮ್ಮ ಆಂಟಿ ಮನೆಯಲ್ಲೂ ಕೂಡ ಎಲ್ಲರೂ 5:30ಗೆಲ್ಲ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು, ಅಂದರೆ ಹೊರಗಡೆ ಕೆಲಸ ಹಸು ತೊಳೆಯೋದಿರ್ಬೋದು, ಕೊಟ್ಟಿಗೆ ಗುಡಿಸೋದಿರ್ಬೋದು, ಎಲ್ಲ ಕೆಲಸನೂ ಮಾಡಿಕೊಂಡು ಈಗ ಒಳಗಡೆ ಕೆಲಸ ಮಾಡೋಕ್ಕೆ ಅಂತ ನಮ್ಮ ಆಂಟಿ ಬರ್ತಾಯಿದ್ದಾರೆ ನೋಡಿ. ನೀರು ತೊಗೊಬರೋಕ್ಕೆ ಅಂತೇಳಿ ಬಿಂದಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಮತ್ತು ಈ ಕಡೆ ನಮ್ಮಮ್ಮ ನಾವು ಎಲ್ಲ ಕೂತ್ಕೊಂಡು ಅಡುಗೆಗೆ ಏನು ಬೇಕು ಅಂತ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಅಡುಗೆ ಏನಪ್ಪ ಅಂತಂದರೆ ನಾಟಿ ಕೋಳಿ ಬಸ್ಸಾರು ಅಂತಾರೆ, ಆದರೆ ಇಲ್ಲಿ ನಾಟಿ ಕೋಳಿಲಿ ಮಾಡ್ತಾಯಿಲ್ಲ, ರಾಣಿ ಬಾಯ್ಲರ್ ಕೋಳಿನಲ್ಲಿ ಬಸ್ಸಾರು ಮಾಡ್ತಾ ಇದ್ದಾರೆ ಆಂಟಿ. ಹೊರಗಡೆ ಬಂದು ನೋಡಿದ್ರೆ ಮಕ್ಕಳು ನೋಡಿ ಆಟ ಆಡ್ತಾ ಇದ್ದಾರೆ. ಹಳ್ಳಿಗಳ ಕಡೆ ಎಲ್ಲ ಕೆಲಸ ಜಾಸ್ತಿ ಇರೋದ್ರಿಂದ ಬೆಳಗ್ಗೆ ತಿಂಡಿ ಒಂದ್ಸರಿ, ಮಧ್ಯಾಹ್ನ ಊಟಕ್ಕೆ ಒಂದ್ಸರಿ ಎಲ್ಲ ಅಡುಗೆಗಳನ್ನ ಪ್ರಿಪೇರ್ ಮಾಡೋದಿಲ್ಲ. ನಮ್ಮ ಆಂಟಿ ಮನೆಯಲ್ಲೂ ಕೂಡ ಒಂದೇ ಸರಿ ಅಡುಗೆನೇ ಮಾಡ್ತಾರೆ. 10:30 11 ಗಂಟೆ ಅಷ್ಟರಲ್ಲೆಲ್ಲ ಅಡುಗೆ ರೆಡಿ ಮಾಡಿದ್ರು ಆಂಟಿ. ನಾವು ಕೂಡ ಊಟ ಎಲ್ಲ ಮಾಡಿದ್ವಿ. ಊಟ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಾವು ಮಂಜು ಮನೆಗೆ ಹೊರಟ್ವಿ. ನಾವೆಲ್ಲರೂ ಕೂಡ ರೆಡಿ ಆಗ್ತಿದ್ವಿ. ಎಲ್ಲಿಗಪ್ಪ ಅಂತಂದರೆ ನಮ್ಮ ಅತ್ತೆ ಮತ್ತು ನಮ್ಮ ಆಂಟಿ ಮನೆಗೆ ಹೋಗೋಣ ಅಂಥೇಳಿ. ಇಲ್ಲಿಂದ ಅಂದರೆ ಕೋಡಹಳ್ಳಿಯಿಂದ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ಶಿವಪುರಕ್ಕೆ ಹೋಗೋಣ ಅಂದ್ಕೊಂಡು ರೆಡಿ ಆಗ್ತಾಯಿದ್ದೀವಿ. ಇಲ್ಲಿ ಸೋನು ರೆಡಿ ಆಗ್ತಾಯಿದ್ಲು. ಅವಳು ಹೇಗೆ ರೆಡಿ ಆಗ್ತಾಳೆ ಅಂತೇಳಿ ಅವಳದು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ. ಎಲ್ಲ ರೆಡಿಯಾಗಿ ಹೊರಡೋ ಟೈಮಲ್ಲಿ ಮಂಜು ಆಲ್ಬಂಬು ತಂದಿದ್ವಿ ನೋಡು ಅಂತಂದ್ಲು, ಮಗಳದು ಫಂಕ್ಷನ್ದು. ಅದನ್ನು ಕೂಡ ನೋಡ್ತಾ ಇದ್ವಿ. ಅಮ್ಮ ಎಲ್ಲ ನೋಡ್ತಾ ಇದ್ರು. ಮತ್ತು ಹಾಗೆ ಕುಂಕುಮ ಕೂಡ ಕೊಡ್ತಾ ಇದ್ದಾಳೆ ಮಂಜು. ಎಲ್ರಿಗೂ ಕುಂಕುಮ ಕೊಟ್ಟಳು. ಯಾರೇ ಮನೆಗೆ ಬಂದರು ಹೆಣ್ಮಕ್ಳು ಅವ್ರಿಗೆ ಕುಂಕುಮ ಕೊಡೋದು ನಮ್ಮ ಕಡೆ ಸಂಪ್ರದಾಯ ಅಲ್ವಾ, ಅದನ್ನು ನಾವು ಕೂಡ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ನಮಗೆ ಹಿರಿಯರು ಹೇಳ್ಕೊಟ್ಟಿರೋದನ್ನು ನಾವು ಕೂಡ ಪಾಲಿಸ್ತಾ ಇದ್ದರೆ ನಮ್ಮ ಮಕ್ಕಳು ಕೂಡ ಅದನ್ನೇ ನೋಡಿ ಕಲಿತು ಅವರು ಕೂಡ ಪಾಲಿಸ್ತಾ ಬರ್ತಾರೆ. ಇನ್ನು ಕುಂಕುಮ ಎಲ್ಲ ತೊಗೊಂಡು ಮಂಜು ಮಕ್ಕಳಿಗೆಲ್ಲ ಬಾಯ್ ಹೇಳಿ ಹೊರಡೋಣ ಅಂತ ಹೇಳಿ ಮಾತಾಡ್ಕೊಂಡು ಹೊರಗಡೆ ಬರ್ತೀವಿ. ಇನ್ನು ಹೊರಗಡೆ ನಮ್ಮ ಮಂಜು ಅವ್ರ ಯಜಮಾನ್ರು ನಮ್ಮನ್ನು ಬಿಟ್ಕೊಡ್ತೀವಿ ಅಂತ ಹೇಳಿದ್ರು ಕಾರಲ್ಲಿ. ಅದಕ್ಕೋಸ್ಕರ ಅವ್ರ ಕಾರು ಈಚೆ ತೆಗಿತಾ ಇದ್ದಾರೆ. ಹೊರಡೋಣ ಅಂತ ಸ್ಲಿಪ್ಪರ್ಸ್ ಹಾಕೋತಿರ್ಬೇಕಾದ್ರೆ ಸೋನು ನಮ್ಮ ಸ್ಲಿಪ್ಪರ್ ಇಲ್ಲ, ಯಾರೋ ಎತ್ತಿಟ್ಟಿದ್ದಾರೆ, ಒಂದಿದೆ ಒಂದಿಲ್ಲ ಅಂತ ಹೇಳಿದ್ಲು. ಎಲ್ಲರೂ ಅದನ್ನೇ ಹುಡುಕ್ತಾ ಇದ್ದಾರೆ. ಯಾರಾದರೂ ಮಕ್ಕಳು ಆಟ ಆಡ್ಸೋದಕ್ಕೆ ಅಂತ ನಮ್ಮ ಮಕ್ಕಳೇ ಯಾರೋ ಎತ್ತಿಟ್ಟಿರ್ತಾರೆ. ಆದರೆ ಪಿಂಟು ನೋಡಿದ್ರೆ ಇಲ್ಲ, ನಾಯಿ ಕಚ್ಕೊಂಡು ಹೋಗಿದ್ದು ನೋಡಿದೆ ಅಂತ ಹೇಳ್ತಾನೆ. ಅವ್ನು ನೋಡಿದ್ನೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಎಲ್ಲರೂ ಹೊಲದಲ್ಲೆಲ್ಲ ಹುಡುಕ್ತಾ ಇದ್ದಾರೆ. ಎದುರುಗಡೆ ಹೊಲ ಇದೆಯಲ್ಲ ಅದರಲ್ಲೆಲ್ಲ ಹುಡುಕ್ತಾ ಇದ್ದಾರೆ. ಕೊನೆಗೂ ಅಮ್ಮ ಆ ಸೈಡ್ ಹೋಗಿ ನೋಡಿಕೊಂಡು ಸ್ಲಿಪ್ಪರ್ ತೊಗೊಂಬಂದರು. ಇಲ್ಲಿಟ್ಟಿದ್ದಾರೆ ತೊಗೊಳ್ರಿ ಅಂತ. ಇನ್ನು ಸ್ಲಿಪ್ಪರ್ ಎಲ್ಲ ಹಾಕ್ಕೊಂಡು ಎಲ್ಲ ಕಾರಲ್ಲಿ ಕೂತ್ಕೊಂಡು ಹೊರಡ್ತಾ ಇದ್ದೀವಿ. ಕೊನೆಗೂ ಸೋನು ಸ್ಲಿಪ್ಪರ್ ಯಾರು ಎತ್ತಿಟ್ಟಿದ್ರು ಅಂತ ಬಾಯೇ ಬಿಡಲಿಲ್ಲ ಮಕ್ಕಳು. ಹಳ್ಳಿನಲ್ಲಿ ಹೇಗೆ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ನಾವು 4-5 ದಿವಸ ಹೇಗೆ ಟೈಮ್ ಕಳೆದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ಎಂಜಾಯ್ ಮಾಡಿ ನಾವು ಇಲ್ಲಿಂದ ಹೊರಟ್ವಿ. ಆದರೆ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ಅದು ನೆಕ್ಸ್ಟ್ ವರ್ಷದವರೆಗೂ ಅದು ಮೆಮೊರೇಬಲ್ ಆಗಿ ಇರುತ್ತೆ. ನಮ್ಮ ಅತ್ತೆ ಮನೆ ಹತ್ರ ಬಿಟ್ಟು ಅವ್ರಿಗೇನೋ ಕೆಲಸ ಇದೆ ಅಂತ ಹೇಳಿ ನಮ್ಮ ಮಂಜೂರ ಯಜಮಾನ್ರು ಹಾಗೆ ಹೋದರು. ಮುಂದೆ ಹೋದರೆ ಫಸ್ಟ್ಗೆ ಆಂಟಿ ಮನೆ ಸಿಗುತ್ತೆ. ಆಂಟಿ ಏನು ಮಾಡ್ತಿರ್ತಾರೆ ಅಂತ ನೋಡೋಣ. ಮನೆ ಹತ್ರ ಹೊರಗಡೆ ಯಾರೂ ಇರಲಿಲ್ಲ, ಮನೆ ಒಳಗಡೆ ಇರಬೇಕು ನೋಡೋಣ ಅಂತ ಮುಂದೆ ಹೋದ್ವಿ. ಶಿಲ್ಪ ಮಕ್ಕಳು ಅಮ್ಮ ಎಲ್ಲ ಮನೆ ಒಳಗಡೆ ಹೋದ್ರು. ಇಲ್ಲಿ ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಹೊರಗಡೆನೇ ಇದ್ದರು. ಅದಕ್ಕೆ ಇವ್ರನ್ನ ಮಾತಾಡ್ಸೋಣ ಅಂತ ನಾನು ಈ ಕಡೆ ಬಂದೆ. ನಮ್ಮ ಅತ್ತೆ ಬಟ್ಟೆ ತೊಳಿತಾ ಇದ್ರು, ನಮ್ಮ ಮಾವ ಕೂತ್ಕೊಂಡು ಮಾತಾಡ್ತಾ ಇದ್ರು. ನಮ್ಮ ಅತ್ತೆ ಮಾವನ ಮಾತಾಡ್ಸ್ಕೊಂಡು ನಮ್ಮ ಆಂಟಿ ಮನೆ ಹತ್ರ ಬಂದೆ. ಹಾಗೆ ನಮ್ಮ ಆಂಟಿ ಮನೆಯದ್ದು ಚಿಕ್ಕದಾಗಿ ಹೋಮ್ ಟೂರ್ ಮಾಡ್ತೀನಿ ನೋಡಿ. ಇದು ಹಾಲು. ನಮ್ಮ ಚಿಕ್ಕಪ್ಪ ಊಟ ಮಾಡ್ತಾಯಿದ್ರು. ಅಮ್ಮ ಶಿಲ್ಪ ಪಲ್ಲವಿ ಎಲ್ಲ ಮಾತಾಡ್ತಾ ಕೂತ್ಕೊಂಡಿದ್ದಾರೆ. ಆಂಟಿ ಅಡುಗೆ ಮನೇಲಿದ್ದಾರೆ. ಏನು ಮಾಡ್ತಿದ್ದಾರೆ ಅಂತ ನೋಡಿಕೊಂಡು ಆಂಟಿನ ಮಾತಾಡ್ಸೋಣ. ಹಾಗೆ ಅವ್ರ ಅಡುಗೆ ಮನೇನೂ ನೋಡಿ ಹೇಗಿದೆ ಅಂತ. ಆಂಟಿ ಭಾನುವಾರ ಆಗಿದ್ದರಿಂದ ನಾನ್ ವೆಜ್ ಮಾಡ್ತಾಯಿದ್ರು. ಆಂಟಿ ಏನು ಸ್ಮೆಲ್ಲೆಲ್ಲ ಜೋರಾಗಿ ಇಕ್ಕಿದ್ಯಾ? ನಾವು ಬರ್ತೀವಿ ಅಂತ ಮೊದಲೇ ಗೊತ್ತಿತ್ತಲ್ಲ, ಅದಕ್ಕೆ ಇಕ್ಕಿದ್ಯಾ? ಅಡುಗೆ ಮನೆ ಪಕ್ಕದಲ್ಲೇ ಒಂದು ರೂಮ್ ಇದೆ ನೋಡಿ. ಇದು ರೂಮಲ್ಲಿ ಒಂದು ಬೀರು ಇಟ್ಕೊಂಡಿದ್ದಾರೆ, ಒಂದು ಮಂಚ ಹಾಕ್ಕೊಂಡಿದ್ದಾರೆ. ಮುಂದೆ ಬಂದರೆ ಇಲ್ಲಿ ದೇವ್ರ ಮನೆ ಇದೆ. ದೇವ್ರ ಮನೆ ಪಕ್ಕದಲ್ಲೇ ಒಂದು ಫ್ರಿಡ್ಜ್ ಇಟ್ಕೊಂಡಿದ್ದಾರೆ. ಫ್ರಿಡ್ಜ್ ಪಕ್ಕದಲ್ಲಿ ಒಂದು ಬೀರು ಕೂಡ ಇಟ್ಕೊಂಡಿದ್ದಾರೆ. ಬೀರು ಪಕ್ಕದಲ್ಲೇ ಜಾಗ ಇದೆ. ಅಲ್ಲಿಂದ ಒಳಗಡೆ ಹೋದರೆ ಇಲ್ಲಿ ನೀರು ಕಾಯಿಸೋಕ್ಕೆ ಹಂಡೆ ಒಲೆ ಹಾಕ್ಕೊಂಡಿದ್ದಾರೆ. ಬಚ್ಚ ಮನೆ ಇಲ್ಲೇ ಇದೆ. ಮುಂದೆ ಹೋದರೆ ಇಲ್ಲಿ ಕೋಳಿ ಮುಚ್ಚೋದಿಕ್ಕೆ ಅಂತೇಳಿ ಕೇಜ್ ಇದೆ. ಇಲ್ಲೇ ಒಂದು ಸೈಡ್ನಲ್ಲಿ ರಾಗಿ ಮೂಟೆ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ನಮ್ಮ ಆಂಟಿನ ನಮ್ಮ ಚಿಕ್ಕಪ್ಪನ ಮಾತಾಡಿಸ್ಕೊಂಡು ಪಕ್ಕದಲ್ಲೇ ಇರೋ ನಮ್ಮ ಅತ್ತೆ ಮನೆಗೆ ಬಂದು ನಮ್ಮ ಅತ್ತೆಯವ್ರನ್ನು ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ಸಿದ್ವಿ. ನಮ್ಮ ಅತ್ತೆ ಜ್ಯೂಸ್ ಮಾಡಿಕೊಟ್ರು. ಅವ್ರ ಮೊಮ್ಮಗ ತೊಗೊಂಬಂದು ಕೊಡ್ತಾ ಇದ್ದಾನೆ. ಅಲ್ಲಿ ಕೂತಿರೋದು ನಮ್ಮ ಮಾವ. ನಮ್ಮ ಅತ್ತೆ ಹೊರಗಡೆ ಕೂತಿರೋ ಶಿಲ್ಪಂಗೆ ಮತ್ತು ಪಲ್ಲವಿಗೆ ಜ್ಯೂಸ್ ಕೊಡ್ತಾ ಇದ್ದಾರೆ ನೋಡಿ. ಎಲ್ಲ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಹರಟೆ ಹೊಡಿತಾ ಇದ್ದೀವಿ. ಹಾಗೆ ನೋಡಿ ನಮ್ಮ ಅತ್ತೆ ಮನೆಯವ್ರದ್ದು ಚಿಕ್ಕದಾಗಿ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಇದು ಪಡ್ಸಾಲೆ ಅಂತಾರಲ್ಲ, ಅದು 2 ರೂಮ್ ಮಾಡ್ಕೊಂಡಿದ್ದಾರೆ ಅಲ್ಲಿ. ಇದು ಎಂಟ್ರೆನ್ಸ್ ಆಗಿ ಸ್ವಲ್ಪ ಮುಂದೆ ಹೋದರೆ
ನಮ್ಮಮ್ಮ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಇದು ಹಾಲು. ಇವರು ನಮ್ಮ ಅಜ್ಜಿ ತಾತ, ನಮ್ಮ ತಾತವರ ಅಪ್ಪ ಅಮ್ಮ ಅವರು ಎಲ್ಲ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಹಾಲಲ್ಲಿ ಟಿ ವಿ ಮತ್ತು ಫ್ರಿಜ್ ಇಟ್ಕೊಂಡಿದ್ದಾರೆ. ಈ ಕಡೆ ಬಂದರೆ ದೇವ್ರ ಮನೆ ಇದೆ. ದೇವ್ರ ಮನೆಯಿಂದ ಸ್ವಲ್ಪ ಮುಂದೆ ಹೋದರೆ ಬಾಗಿಲಿಂದಕ್ಕೆ ಒಂದು ಚೇರ್ ಅಷ್ಟೇ ಇಟ್ಕೊಳ್ಳೋಷ್ಟು ಜಾಗ ಇದೆ. ಇದು ನನ್ನ ಫೇವ್ರೆಟ್ ಜಾಗ. ನಾನು ಯಾವಾಗ ಬಂದರೂ ಅಲ್ಲೇ ಕುತ್ಕೊಳ್ತಿದ್ದೆ. ಇದು ಒಂದು ರೂಮಲ್ಲಿ ಒಂದೇ ಕಿಟಕಿ ಇದೆ. ಸ್ವಲ್ಪ ಕತ್ಲು ಅನಿಸುತ್ತೆ ನೋಡಿ. ಈ ಥರ ಇದೆ ರೂಮ್ದು ವ್ಯೂ. ನೆಕ್ಸ್ಟ್ ಈಗ ಅಡುಗೆ ಮನೆ ತೋರಿಸ್ತಾ ಇದ್ದೀನಿ ನೋಡಿ. ಅಡುಗೆ ಮನೆ ಈ ಥರ ಇದೆ. ಇದು ನಾನು ಚಿಕ್ಕವಳು ಇರುವಾಗಿಂದಲೂ ಅಡುಗೆ ಮನೆ ಇದೇ ಥರ ಇದೆ. ಇದರಲ್ಲಿ ಯಾವುದೇ ಥರ ಬದಲಾವಣೆಯನ್ನು ಮಾಡ್ಕೊಂಡಿಲ್ಲ. ನನಗೆ ಈ ಥರ ಅಡುಗೆ ಮನೆ ತುಂಬ ಇಷ್ಟ. ಹಳ್ಳಿಗಳಲ್ಲಿ ಅಡುಗೆ ಮನೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಅಡುಗೆ ಮಾಡೋಕ್ಕೆ ಒಲೆ ಕೂಡ ಇದೆ. ಆದರೆ ಈಗ ಯಾರೂ ಅಡುಗೆ ಮಾಡಲ್ಲ ಇದರಲ್ಲಿ. ಈಗ ಹಳ್ಳಿಗಳಲ್ಲಿ ಕೂಡ ಗ್ಯಾಸ್ ಸ್ಟವ್ನ ಯೂಸ್ ಮಾಡೋದ್ರಿಂದ ಒಲೆಗಳನ್ನ ಅಷ್ಟಾಗಿ ಯಾರೂ ಯೂಸ್ ಮಾಡೋದಿಲ್ಲ. ಆದರೆ ನಮ್ಮ ಅತ್ತೆ ಅವ್ರ ಮನೆಗೆ ಯಾರಾದ್ರು ನೆಂಟರು ಬಂದಾಗ, ತುಂಬ ಜನ ಇದ್ದಾಗ, ಫಂಕ್ಷನ್ಗಳಿದ್ದಾಗ ಒಲೆನ ಯೂಸ್ ಮಾಡಿ ಅಡುಗೆ ಮಾಡ್ತಾರೆ. ಇನ್ನು ಇಲ್ಲಿ ವಾಶ್ರೂಮ್ ಮಾಡ್ಕೊಂಡಿದ್ದಾರೆ. ನಮ್ಮ ಅತ್ತೆ ಮನೇಲಿ ಮೊದಲೆಲ್ಲ ಹಸು ಕಟ್ಟಾಕ್ತಿದ್ರಲ್ಲ, ಇಲ್ಲಿ ಕಟ್ಟಾಕ್ತಾ ಇದ್ರು ನೋಡಿ. ಇದು ಈಗ ಹಸುಗಳು ಇಲ್ಲ, ಕೋಳಿಗಳು ಸಾಕೊಂಡಿದ್ದಾರೆ ಮತ್ತು ಕುರಿ ಮೇಕೆಗಳನ್ನ ಸಾಕೊಂಡಿದ್ದಾರೆ. ಅದನ್ನೆಲ್ಲ ಇಲ್ಲಿ ಕಟ್ಟಾಕೋಕ್ಕೆ, ಕುರಿಗಳು ಕಟ್ಟಾಕೋಕ್ಕೆ ಮತ್ತು ಕೋಳಿಗಳನ್ನ ಕೂಡ್ಕೊಳ್ಳೋಕ್ಕೆ ಅಂತೇಳಿ ಮಾಡ್ಕೊಂಡಿದ್ದಾರೆ. ನಾವು ನಮ್ಮ ಅತ್ತೆ ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಟಿ ವಿ ಎಲ್ಲ ನೋಡಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಳ್ಳಿ ಕಡೆ ಬಂದರೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಈಗ ನಾನು ನಮ್ಮ ಚಿಕ್ಕಿ ಅಲ್ಲಿ ಒಂದು ಏನು ಕಟ್ಟಾಕೋದು, ಮೇಕೆ ಕಟ್ಟಾಕೋದು ಮನೇನ ಅಲ್ಲೈತೆ. ಅಲ್ಲಿಗೆ ಹೋಯ್ತಾ ಇದ್ದೀನಿ. ಇವಾಗೆ ಬರಬೇಡ, ಇವಳು ಬಂದವಳಂತೆ. ಹೋಯ್ತಾ ಇದ್ದೀವಿ. ಹಿಂಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ಈ ಕಡೆಯಿಂದ ಹೋಯ್ತಾ ಇದ್ದೀವಿ ನೋಡಿ. ಅಲ್ಲಿ ಆಲ್ರೆಡಿ ಹುಡುಗರೆಲ್ಲ ಅವ್ರು ನೋಡಿ, ಕಾಣಿಸ್ತಿದ್ಯಾ? ಆ ಮೇಕೆ ಆಚೆ ಬಿಟ್ಟರೆ ಅದು ಗತಿ ಅಷ್ಟೇ ಆಮೇಲೆ ನೋಡಿ. ಬಂದಿದ್ದೀನಿ. ಟಂಟಡಾನ್, ಎಷ್ಟೊಂದಿದೆ ಅಲ್ವಾ? ಇವಾಗ ಹೊಡ್ಕೊಂಡು ಹೋಗ್ತಾರಂತೆ. ಅದಕ್ಕೆ ಹೊಡ್ಕೊಂಡು ಹೋಗೋ ಮುಂಚೆನೇ ವೀಡಿಯೋ ಮಾಡ್ತಾ ಇದ್ದೀನಿ. ಹೊಡ್ಕೊಂಡು ಹೋದ್ಮೇಲೆ ಹತ್ತೋ ಹೋಯ್ತವೆ, ಒಟ್ಟಿಗೆ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ವೀಡಿಯೋನ. ಕರ್ಕೊಡ್ತೀವಿ ಚಿಕ್ಕಿ. ಮಿಥುನಿಗೆ ಮೇಕೆ ಹಾಲು ಬೇಕಂತೆ. ನೆತ್ತಿಗಿರೋ ಹಾಲೇ ಕುಡಿಯಲ್ಲ, ಮೇಕೆ ಹಾಲು ಬೇಕಂತೆ. ಮನೆ ಇಲ್ಲ, ಗಿಡ ಇಲ್ಲ, ಏನಿಲ್ಲ, ಬರೀ ಒಣಗೋಗಿರೋ ಮರಗಳು ಅಷ್ಟೇ ಇರೋದು ನೋಡಿ. ಅಲ್ಲಿ ಮನೆ ಕಟ್ತವ್ರೆ. ನಮ್ಮ ಚಿಕ್ಕಿ ಎಲ್ಲ ಹೋಯ್ತಾರಂತೆ. ಬನ್ನಿ ನಿಮಗೂ ಕರ್ಕೊಂಡು ಹೋಗ್ತೀನಿ, ನಾನು ಹೋಗ್ತೀನಿ. ಬರಗಾಲ ಬಂದ್ಬಿಟ್ಟು ನೀರು ಇಲ್ದಂಗೆ ಆಗಿದೆ. ಸೊ ಇಲ್ಲೂ ಏನಿದು ಕುಂಟೆನಾ? ನೀರು ಇಲ್ದಲೇ ಇರೋ ಕುಂಟೆ. ಅದೇ ನೀರು ಇಲ್ದೇ ಇರೋ ಕುಂಟೆ ನೋಡಿ. ನಮ್ಮ ಚಿಕ್ಕಿ ಇರೋರು ಕುಂಟೆ ಅಲ್ಲ, ನೀರು ಇಲ್ದಲೇ ಇರೋ ಕುಂಟೆ. ನಮ್ಮ ಚಿಕ್ಕಿಯವರೆಲ್ಲ ಚಿಕ್ಕವರಿದ್ದಾಗ ಇಲ್ಲೇ ಏನು ಮಾಡ್ತಿದ್ರಿ? ಆಟ ಆಡ್ತಿದ್ರಂತೆ. ಆದರೆ ಈಗ ಬರಭೂಮಿ ಆಗೋಗ್ಬಿಟ್ಟೈತೆ. ನೀರಿಲ್ಲ, ಏನಿಲ್ಲ. ಈ ಮೇಡಮ್ ಹೋಗೋಳೆ ಎಂತಕ್ಕೋ ನೋಡ್ಕೊಬರೋಕ್ಕೆ. ಬೊಂಬುಡು. ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಅಲ್ಲೊಂದು ಕೆರೆ ಕಾಣಿಸ್ತಿದೆಯಲ್ವಾ, ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ. ಆದರೆ ತುಂಬ ಬಿಸಿಲಿರೋ ಕಾರಣ ಇಲ್ಲೇ ಸುತ್ತಾಡೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಯಾರಿಗೂ ಗೊತ್ತಿಲ್ಲದಂಗೆ ನಾವೇ 3 ಜನ, ಇಲ್ಲ ನಾವಿಬ್ಬರು ಮಾತ್ರ, ನಾನು ಚಿಕ್ಕಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಆ ಕೆರೆ ಹತ್ರ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀವಿ. ಅವಳು ಬಂದೇ ಬರ್ತಾಳಂತೆ, ಕರ್ಕೊಂಡು ಹೋಗೋರು ನಾವು. ಸೊ ನೋಡೋಣ. ನಾನು ಮಾರ್ನಿಂಗ್ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಕೆರೆ ತೋರಿಸ್ತೀನಿ, ಅದಾದ ವೀಡಿಯೋ ಮಾಡ್ತೀನಿ ಅಂದಲ್ವಾ. ಆದರೆ ಅವತ್ತು ಏನಾಯಿತು ಅಂದರೆ ಲೇಟ್ ಆಯಿತು ಎದ್ದೇಳೋಕ್ಕೆ. ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ. ತೆಗೀರಿ ಅಂದರೆ ನಿಂಗೆ ಅಂತ ಫೋಟೋ ಅಂತ ಕೇಳ್ತಾವ್ರೆ. ಏನು ಹೇಳೋಣ ಗೈಸ್? ನಾನು ಸುಳ್ಳು ಹೇಳ್ತೀನ ಹೇಳಿ? ನಾನು ಸುಳ್ಳು ಹೇಳ್ತೀನ? ಮೇಕೆನ ಹುಡ್ಕೊಂಡು ಹೋಯ್ತಾರೆ. ಈಗ ನಾವು ಹೋಗೋಣ ಅಂದ್ಕೊಂಡ್ರೆ ಬಿಸಿಲಿದೆ, ಯಾಕೆ ಹೋಗೋದು, ಸುಮ್ಮನೆ ಟ್ಯಾನ್ ಆಗೋಗ್ತೀನಿ. ನಾನು ಫಸ್ಟ್ ಆಫ್ ಆಲ್ ತುಂಬ ಕಲರ್ ಇದ್ದೀನಲ್ವಾ, ಅದಕ್ಕೆ ಟ್ಯಾನ್ ಆಗೋಗ್ತೀನಿ ಅಂತ ಅಷ್ಟೇ. ಎಲ್ಲಿ ಗಂಟೆ ಹೊಡ್ಕೊಂಡು ಹೋಯ್ತಿ ತಾತ? ಕೆರೆ ಗಂಟೆ ಅಷ್ಟು ದೂರ? ನೋಡಿ ಅವ್ರಿ ಓಡ್ಕೊಂಡು ಆ ಕಡೆಗೆ ಹೋಗೋವತ್ತಿಗೆ ಊಟ ಮಾಡೋರಿ. ಹಾಂ ಮಾಡ್ಬೇಕಾ? ಹೋಯ್ತಾವ್ರೆ. ಟಾಟಾ ಬಾಯ್. ನಾನು ಮನೆಗೆ ಹೋಯ್ತಾ ಇದ್ದೀನಿ. ಬಿಸಿಲು ಅಲ್ವಾ, ನಾನಿರೋ ಕಲರಿಗೆ ಆಮೇಲೆ ಫುಲ್ ಡಾರ್ಕ್ ಕಲರ್ ಆಗೋಗುತ್ತೆ. ನಾನು ಏನು ಮಾಡಲಿ ಗಾಯ್ಸ್? ನಾನು ಮನೆಗೆ ಹೋಯ್ತಾ ಇದ್ದೀನಿ.
ಮಾಡ್ತಾವ್ರೆ. ನೀವು ಮರ ಹತ್ತಕ್ಕೆ ಹೋಗಿದ್ರಲ್ಲ ಬಂಡೆ ಮೇಕ ಮಾಡಿದ್ಯೂರೇ, ಅದಕ್ಕೆ ಊಟ ಮಾಡ್ಬಿಡೋದಾ ಬಿಟ್ಬಿಟ್ಟು? ನಮಗೆ ಬಿಟ್ಬಿಟ್ಟು ನೀನು ಬಂಡೆ ಮೇಲೆ ಹೋಗಿರಲಿಲ್ಲ ಮರ ಹತ್ತಕ್ಕೆ. ಮರ ನಾನು ಹತ್ತಿಲ್ಲಪ್ಪ. ಹೋಗಿದ್ದೆಲ್ಲ ಬಂಡೆ ಮೇಲೆ ಬಿಸಿಲು ಕಾಯಿಸಕ್ಕೆ. ಬಂಡೆ ಮೇಲೆ ಹೋಗಿದ್ದೆ. ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ಬಂಡೆ ಮೇಲೆ ಬಿಸಿಲು ಕಾಯಿಸ್ತೀವಿ. ಇವಾಗ ನೀನು ಹೋಗ್ತಿದ್ಯಾ? ಹೇಳು ನಿನ್ನ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ಈ ಊರಾಗ. ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ನಾವು ಬೇಸಿಗೆ ರಜಕ್ಕೆ ಬರ್ತಿದ್ವಿ. ಮನೆ ಮಾತ್ರ ಸೇರ್ತಾ ಇರ್ಲಿಲ್ಲ, ಬರೋದಷ್ಟೇ ಊರು ಬಂದಿದೀವಿ ಅಂತ ಲೆಕ್ಕ. ಅದ್ಯಾವುದೋ ಕುಂಟೆಯಲ್ಲಿ ಬಿದ್ದು ಓಡಾಡ್ತಿದ್ರಂತೆ. ನೋಡ್ಸ್ದೆ ನೀರಿರೋದು, ಇವಾಗ ನೀರಿಲ್ಲ. ಬರ್ಭೂಮಿ ಆಗೋಗೈತೆ. ಇಲ್ಲ ಏನ್ ಮಾಡೋದು ಹೇಳ್ದೆ. ಅದಕ್ಕೆ ಇವಾಗ ಯಾವಾಗ ಬಂದು ಅಲ್ಲಿ ನೀರಲ್ಲಿ ಇರ್ತಿದ್ವಿ, ಇಲ್ಲ ಹೊಂಗೆ ಮರದಲ್ಲಿ ಉಯ್ಯಾಲೆ ಹಾಕೊಂಡು ಸೀರೆಗಳು ಕಟ್ಬಿಟ್ಟು ಉಯ್ಯಾಲೆ ಹಾಕೊಂಡು ಆಡ್ತಿದ್ವಿ. ಹೊಂಗೆಕಾಯಿ ಉದಿಸ್ಕೊಂಡು ಅದನ್ನ ಎತ್ಕೊಂಡ್ಬಂದು ಒಣಗಿಸಿ ಚಚ್ಕತಾ ಇದ್ವಿ. ನಾವ್ ಎಷ್ಟು ಚಚ್ಚಿರ್ತೀವೋ ಅದನ್ನ ನಾವೇ ಮಾರ್ಬಿಟ್ಟು ನಾವೇ ದುಡಿಸ್ಕೊಳ್ಳೋದು. ಅಯ್ಯಯ್ಯೋ, ಹೊಂಗೆ ಬೀಜ ಬ್ಲಾಕ್ ಆಗ ಚೆನ್ನಾಗಿ ಒಟ್ಟು ಹಳ್ಳಿ ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡಿ ಊರುಗಳ ಕಡೆ ಹೋಯ್ತಿದ್ವಿ ಬೇಸಿಗೆ ರಜೆ ಮುಗಿಸ್ಕೊಂಡು. ಹಂಗೆ ಬಂಡೆ ಮೇಲೆ ಅದಂತ ಸಣ್ಣ ಸಣ್ಣದು ಈ ಏನ್ ಸೊಪ್ಪು ಅಂಟಿ ಅದು ಸಬ್ಬಕ್ಕಿ ಸೊಪ್ಪು ತರ ಬೆಳೀತಾ ಇತ್ತು. ಆದ್ರೆ ಊರಲ್ಲೆಲ್ಲ ಇಷ್ಟು ಶುದ್ಧ ಸಬ್ಬಕ್ಕಿ ಸೊಪ್ಪು ಬಂದಿರುತ್ತಲ್ಲ ಕಾಡು, ಇದು ಕಾಡ್ ಸಬ್ಬಕ್ಕಿ ಸೊಪ್ಪು ಅಂತ ಇಷ್ಟೇ ಇರೋದು, ಬಂಡೆ ಕಚ್ಕೊಂಡೇ ಇರೋದು. ಅದನ್ನೆಲ್ಲ ಬಿಡ್ಸ್ಕೊ ಬರ್ತೀವಿ, ಇದೇ ಸಬ್ಬಕ್ಕಿ ಸೊಪ್ಪು ಅನ್ಕೊಂಡು. ನಮ್ ಲೈಫ್ ಚೆನ್ನಾಗಿತ್ತು. ಇವಾಗ ನಿಮ್ದು ಸಿಟಿ ಲೈಫ್ ಚೆನ್ನಾಗಿಲ್ಲ. ಏನ್ ಮಾಡೋಣ, ಸಿಟಿ ಕರ್ಕೊಂಡು ಹೋಗ್ಬಿಟ್ರೆ. ನೋಡೋದ್ರಲ್ಲ ಕೇಳೋದ್ರಲ್ಲ ಮಮ್ಮಿ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ನ. ನಿಮ್ದು ಯಾವ್ದನ್ನ ಎಕ್ಸ್ಪೀರಿಯನ್ಸ್ ಇದ್ರೆ ಶೇರ್ ಮಾಡ್ಕೊಳ್ಳಿ, ಹೇಗೆ ಅಂದರೆ ಕಮೆಂಟ್ ಮಾಡಿ. ಆಂಟಿ ಮನೇಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಎಲ್ಲ ಮಾಡಿದ್ವಿ. ನಾವು ಊಟ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಮಗೆ ಪರಿಚಯ ಇರೋರು ಆಂಟಿ ಬಂದರು. ಅವ್ರ ಹೆಸರು ಭಾಗ್ಯಮ್ಮ ಅಂತ. ಇವ್ರನ್ನೂ ಕೂಡ ಮಾತಾಡಿಸ್ತಾ ಇದ್ವಿ. ಹಾಗೆ ನಮ್ಮ ಮದನ್ ಕೂಡ ಬಂದ, ನಮ್ಮ ಆಂಟಿ ಮಗ. ಅವನ ಜೊತೆನೂ ಕೂತು ಎಲ್ಲರೂ ಮಾತಾಡ್ತಾ ಇದ್ದೀವಿ. ಸಂಜೆ ಆಯಿತು, ಇನ್ನು ಮಕ್ಕಳೆಲ್ಲ ಗಾಡೀಲಿ ಒಂದು ರೌಂಡ್ ಹಾಕ್ಸು ಮದನ್ ಮಮ್ಮ ಅಂತ ಕೇಳ್ತಾಯಿದ್ರು. ಅದಕ್ಕೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ರೌಂಡ್ ಹಾಕ್ಸಿ ಕರ್ಕೊಬರ್ತಾ ಇದ್ದಾನೆ ನಮ್ಮ ಮದನ್. ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಅದು ನೋಡಿ ಸೂರ್ಯ ಎಷ್ಟು ದೊಡ್ಡದಾಗಿ ಕಾಣಿಸ್ತೈತೆ. ಅಷ್ಟು ಝೂಮ್ ಹಾಕೋಕ್ಕಾಗೋದು, ಅದಕ್ಕೆ ಅಷ್ಟು ಹಾಕಿದ್ದೀನಿ, ಫುಲ್ ಹಾಕಿದ್ದೀನಿ ಝೂಮ್. ಇನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.